ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಬೇಜಾರಿಲ್ಲ, ಆದರೆ ಅವಳು ಆಡಿದ ಮಾತುಗಳು, ನನ್ನ ಗಂಡಂಗೆ ಮಾಡಿದ ಅವಮಾನ ಎಲ್ಲ ನೆನೆಸ್ಕೊಂಡ್ರೆ ರೋಷ ಇರೋರು ಯಾರೇ ಆದರೂ ಆ ಮನೆಗೆ ಕಾಲಿಡಕ್ಕಿಲ್ಲ. ನಾನಂತೂ ಮೊದಲೇ ಕಾಲಿಡಕ್ಕಿಲ್ಲ. ನಮಗೆ ನಾವಿಬ್ಬರೇ ಇನ್ಮ್ಯಾಕೆ. ಅಳಿ ಅಂದ್ರೆ ನೀವ್ ಯಾವಾಗ ಬಂದ್ರಿ? ನೀವು ಮಾತು ಶುರು ಮಾಡಿದಾಗಲೇ ಬಂದೆ ಅತ್ತೆ. ಬನ್ನಿ ಕುಂತ್ಕೊಳ್ಳಿ. ಅತ್ತೆ, ನಿಮ್ಮ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು ನಿಮ್ಮಿಂದ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಅತ್ತೆ. ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಬನ್ನಿ ಮನೆಗೆ ಹೋಗೋಣ. ಇದು ಮನೆನೇ ಅಲ್ವಾ ಅಳಿ ಅಂದ್ರೆ? ಇದು ಮನೆನೇ ಅತ್ತೆ, ಆದರೆ ನಾನು ಹೇಳಿದ್ದು ನಮ್ಮ ಮನೆಗೆ ಹೋಗೋಣ ಅಂತ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ ಅಳಿ ಅಂದ್ರೆ. ನಾನು ಅಲ್ಲಿಗೆ ಬರಾಕಿಲ್ಲ. ಇನ್ಮೇಲೆ ಇದೇ ನಮ್ಮನೆ. ನನ್ನ ಪ್ರಾಣ ಹೋದ್ರು ಈ ಮನೆನಾಗೆ ಹೋಗ್ಬೇಕು. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಜ್ಯೋತಿ ಮಾಡಿದ ತಪ್ಪಿಗೆ, ಅವಳು ಆಡಿದ ಮಾತಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಲ್ಲ ಅತ್ತೆ, ಇಂಥ ಸಮಯದಲ್ಲಿ ದೊಡ್ಡವರಾದ ನೀವು ನಮ್ಮ ಜೊತೆ ಇದ್ದು ನಮಗೆಲ್ಲ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ನೀವೇ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದೀರಲ್ಲ, ನಮ್ಮ ಗತಿ ಏನು ಅತ್ತೆ? ಈಗಾಗಲೇ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದು ಸಾಲದು ಅಂತ ನೀವು ಹೀಗೆ ಹಠ ಹಿಡಿದು ಕೂತ್ರೆ ಅಲ್ಲ ಅತ್ತೆ, ಗಾಯದ ಮೇಲೆ ಬರೆ ಎಳ್ದ ಹಾಗಾಗಲ್ವಾ? ನೀವೇ ಹೇಳಿ. ಅಷ್ಟೆಲ್ಲ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅತ್ತೆ. ದಯವಿಟ್ಟು ಹೋಗೋಣ ಬನ್ನಿ. ಬೇಕಾದ್ರೆ ನಾನು ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅಯ್ಯೋ ಅಯ್ಯೋ ಅಳಿ ಅಂದ್ರೆ ನೀವು ನನ್ನ ಕಾಲಿಗೆ ಬೀಳೋದಾ? ತಪ್ಪೇನಿದೆ ಅತ್ತೆ? ನೀವು ಮಾವಯ್ಯ ಇಬ್ರು ನಮ್ಮ ಪಾಲಿಗೆ ಅಪ್ಪ ಅಮ್ಮ ಇದ್ದ ಹಾಗೆ. ತಾಯಿ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹೆತ್ತ ಮಗಳು ತಾಯಿ ಅಂತನೂ ನೋಡ್ದೆ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ಲು. ನೀವು ನೋಡಿದ್ರೆ ತಾಯಿ ಸ್ಥಾನದಾಗೆ ಮನೆಯಲ್ಲೇ ಇರಬೇಕು ಅಂತ ಹೇಳ್ತಿದ್ದೀರಾ. ಈ ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ? ಅತ್ತೆ, ಜ್ಯೋತಿಗೂ ನಿಮ್ಮ ಮೇಲೆ ಏನು ಕೋಪ ಇಲ್ಲ. ಏನೋ ಸಮಯ ಸಂದರ್ಭ ಅವಳಿಗೆ ಸಿಟ್ಟು ತಡ್ಕೊಳಕ್ಕಾಗದೆ ಹಾಗೆ ಮಾತಾಡ್ಬಿಟ್ಟಿದ್ದಾಳೆ. ಅಷ್ಟಕ್ಕೆ ನೀವು ಮನೆ ಬಿಟ್ಟು ಬಂದ್ಬಿಡೋದ? ಅವಳು ಹಾಗೆ ಹೇಳಿದ ತಕ್ಷಣ ಇದು ನನ್ನ ಮನೆ, ನಾನು ಹೋಗಲ್ಲ ಅಂತ ಹೇಳಬೇಕು ತಾನೆ? ಅದು ಹೆಂಗಾಯ್ತದೆ ಅಳಿ ಅಂದ್ರೆ? ನಮ್ದಲ್ದೇ ಇರೋದನ್ನ ನಮ್ದು ಅಂತ ಹೇಳೋ ಬುದ್ಧಿ ನಮ್ಗಿಲ್ಲ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅದು ನಿಮ್ಮನೇನೆ. ಮಾವಯ್ಯ ಅಲ್ಲಿ, ನೀವಿಲ್ಲಿ ಏನ್ ಚೆನ್ನಾಗಿರತ್ತೆ ಹೇಳಿ? ಈಗಾಗಲೇ ಊರಿನವರು ಬಾಯಿಗೆ ಒಂದೊಂದು ಮಾತಾಡ್ತಾ ಇದ್ದಾರೆ. ಈಗ ಈ ವಿಷಯನೂ ಗೊತ್ತಾದ್ರೆ ಆಡೋರ್ ಬಾಯಿಗೆ ತುತ್ತಾಗ್ಬಿಡ್ತೀವ ಅಷ್ಟೇ. ನಿಮಗೆ ಕೈ ಮುಗಿತೀನತ್ತೆ, ದಯವಿಟ್ಟು ಬನ್ನಿ ಅತ್ತೆ. ಇನ್ಮೇಲೆ ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡಲ್ಲ. ಆ ಥರ ನಾನು ನೋಡ್ಕೋತೀನಿ. ಅಯ್ಯೋ, ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಿಲ್ಲಪ್ಪ. ನಮ್ಮ ಮನೆಯವ್ರು ಮಾಡಿರೋ ತೆಪ್ಪಿಗೆ ಯಾರ್ಯಾದ್ರೂ ಪ್ರಶ್ನೆ ಮಾಡೇ ಮಾಡ್ತಾರೆ. ನಾನು ನಮ್ಮ ಯಜಮಾನ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಮಾಡಿದ ತಪ್ಪೆ. ಅವ್ರು ಯಾಕಂಗೆ ತಪ್ಪು ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಕಣಪ್ಪ. ಬಿಡಿ ಅತ್ತೆ ಅದನ್ನೆಲ್ಲ. ಈಗ ಅದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ದಯವಿಟ್ಟು ಮನೆಗೆ ಬನ್ನಿ ಅತ್ತೆ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಅಳಿ ಅಂದ್ರೆ. ನಂಗೆ ಬರಕ್ಕೆ ಮನಸ್ಸಿಲ್ಲ. ಬಲವಂತ ಮಾಡಬೇಡಿ. ಸರಿ ಅತ್ತೆ, ನಾನು ಕರೆದ್ರೆ ನೀವು ಬರಲ್ಲ. ಆದರೆ ನಿಮ್ಮನ್ನು ಬೈದಿರೋ ನಿಮ್ಮ ಮಗಳೇ ಕರೆದ್ರೆ ನೀವು ಬರ್ತೀರಾ ಅಲ್ವಾ? ಅವಳೆಲ್ಲಿ ಬರ್ತಾಳೆ? ಬಂದಿದ್ದಾಳೆ ಅಲ್ಲಿ ನೋಡಿ. ಅಯ್ಯೋ ಅಮ್ಮ, ಇಲ್ಲಿ ನೋಡು, ನಾನು ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಿನಗೂ ಗೊತ್ತು. ಇಷ್ಟಕ್ಕೆಲ್ಲ ಕಾರಣ ಅಪ್ಪನೇ. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ. ಮನ್ಸಲ್ಲೇನು ಇಟ್ಕೊಳ್ದೆ ಮನೆಗೆ ವಾಪಸ್ ಬರಮ್ಮ. ಈಗೇನೋ ನನ್ನ ಕರ್ಕೊಂಡೊಯ್ತೀರಾ, ಆಮೇಲೆ
ಮತ್ತೆ ಮನೆನಾಗ ಏನಾದ್ರೂ ಸಮಸ್ಯೆ ಬರುತ್ತೆ, ಆಗ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗು ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಅದಕ್ಕೆ ಈಗಲೇ ಹೇಳ್ತೀವ್ನಿ, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನನ್ನ ಮ್ಯಾಕ್ ಅಷ್ಟೊಂದು ಪ್ರೀತಿ ಇದ್ರೆ ನಮ್ಮ ಯಜಮಾನ್ರನ್ನೇ ಇಲ್ಲಿ ಕಳಿಸ್ಕೊಟ್ಬಿಡಿ, ಅಷ್ಟೇ ಸಾಕು ನಂಗೆ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳಿದ್ನಲ್ವಾ? ಇನ್ ಮುಂದೆ ಆ ಥರ ಸಮಸ್ಯೆ ಏನೂ ಬರಲ್ಲ. ಬರೋದಕ್ಕೆ ನಾನು ಬಿಡೋದು ಇಲ್ಲ. ದಯವಿಟ್ಟು ಮನೆಗೆ ಬನ್ನಿ ಅತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಮೇಲಿರೋ ಕೋಪಕ್ಕೆ ನಿನಗೂ ಅವಮಾನ ಮಾಡ್ಬಿಟ್ಟೆ. ದಯವಿಟ್ಟು ಬಾರಮ್ಮ. ಅತ್ತೆ, ನಾವೆಲ್ಲ ನಿಮ್ಮನ್ನ ಇಷ್ಟೊಂದು ಕೇಳ್ಕೋಬೇಕಾ? ದಯವಿಟ್ಟು ಬನ್ನಿ ಅತ್ತೆ. ಇನ್ನು ಏನ್ ಯೋಚಿಸ್ತಾ ಇದ್ದೀರಾ? ಬನ್ನಿ ಅತ್ತೆ. ಬಾರಮ್ಮ, ನಿನ್ ದಮ್ಮಯ್ಯ ಅಂತೀನಿ. ಬಾರಮ್ಮ, ಇನ್ ಯಾವತ್ತೂ ಆ ಥರ ನಡ್ಕೊಳಲ್ಲ. ಬಾ. ಸರಿ ಸರಿ ಬರ್ತೀನಿ ಇರಿ, ಒಳಕೋಗಿ ಬೀಗ ತತ್ತೀನಿ. ಮಗನೇ, ಈ ಎಂಡ ಕಂಡಿರ್ತನಲ್ಲ ಅವನಿಗೆ ಪ್ರಪಂಚದಲ್ಲಿರೋ ಎಲ್ಲ ಪ್ರಶಸ್ತಿನೂ ಕೊಟ್ಬಿಡ್ಬೇಕು. ಬರೀ ಪ್ರಶಸ್ತಿ ಅಲ್ಲ, ಅವನ್ನ ಕರೆದು ಗ್ರ್ಯಾಂಡ್ ಪಾರ್ಟಿ ಕೊಡಬೇಕು. ಪಾಪ ಅವನಿಂದ ನಾವಿಬ್ರು ನಮ್ಮ ನೋವನ್ನೆಲ್ಲ ಹೊರಗಾಗ್ಬಿಟ್ಟು ಎಷ್ಟು ಹಾಯಾಗಿ ಕುಡಿತಾ ಇದೀವಲ್ವಾ? ನಿಜ ಮಗನೇ, ನಿಜ. ಇದು ನಮ್ಮ ದೇಹದಲ್ಲಿ ಇಳಿತಿದ್ದ ಹಾಗೆ ಮನಸ್ಸಲ್ಲಿರೋ ದುಃಖ ದುಂಬನ ಎಲ್ಲ ಮಾಯವಾಗಿ ಬರೀ ಸಂತೋಷ ಮಾತ್ರ ಉಳಿಯುತ್ತೆ. ಆದರೆ ಕೆಲವ್ರು ಇರ್ತಾರೆ ನಮ್ಮಂಥವ್ರಿಗೆ ಬರೀ ನೋವು ಕೊಡೋಕೆ ನೋಡ್ತಿರ್ತಾರೆ. ನೆನೆದವ್ರ ಮನದಲ್ಲಿ ಅಂದಂಗೆ ಎಲ್ಲ ಕೊಲ್ಗಿಡಕರು ನಮ್ಮನೆ ಸುತ್ತಾನೆ ಒಳ್ಳೆ ಗ್ರಹಗಳು ಸುತ್ತಂಗೆ ಸುತ್ತವ್ರಲ್ಲ. ಯಾರಪ್ಪ? ಮಗನೇ ಬರೋ ಇಲ್ಲಿ, ಅಲ್ಲಿ ನೋಡು. ಆ ಮಾತಾಯಿ ಗಂಡ ನಿನ್ನನ್ನು ಸಾಯಿಸೋದಕ್ಕೆ ನೋಡ್ದ. ಇನ್ನು ಪಂಚಾಯತಿ ಅಧ್ಯಕ್ಷ ಮಹಾನುಭಾವ ನಿನ್ನ ಹೆಂಡತಿ ಅಲ್ಲಲ್ಲ ಶೇಷ